ಮಾಡುತ್ತೆ ನೋಡ್ಕೊಂಬಿಡ್ರಿ ಎಷ್ಟು. ನನಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ? ಸ್ವಲ್ಪ ಟಾರ್ಚರ್ ತಗೋ, ಸ್ವಲ್ಪ ತಗೋ ಹೆಂಗ. ಒಂದೆರಡು ರೌಂಡ್ ಓಡಿಸಿದಾಯ್ತು ಆಚೆ ಕಡೆ. ಪಾಪ ಬೆಳಗ್ಗೆಯಿಂದ ಯಾರು ಇಲ್ವಲ್ಲ, ಬೇಜಾರಾಗ್ಬಿಟ್ಟೈತೆ ಅವ್ನು. ಪೂರ್ವಿ ಕಾಲು ಹಿಡ್ಕೊಂಡು ನೇತಾಡ್ತಾ ಇದ್ದ. ಮಮ್ಮಿ ಯಾಕೆ ತಲೆ ತಿನ್ನೋದು? ಇನ್ನೇನು ತಿಂತಾ ಇದೆಯಾ? ಮಗು ಏನಕ್ಕೆ ಬಂದಿದ್ಯಾ ನೀನು? ಬರೀ ಫುಡ್ ಬಗ್ಗೆ. ಹಾಂ, ಏನೇನು ತಿನ್ಬೇಕು ಹೇಳು? ಬಟ್ಟೆನೇ ಕೊಡ್ಸಲ್ಲ ನಿನಗೆ, ಬರೀ ಮೈಯಾಗ ಓಡಾಡು, ಯಾವುದು ಚುಚ್ಚಲ್ಲ ಅವಾಗ. ಕೆನರಾ ಬ್ಯಾಂಕ್ ಕಡೆಯಿಂದ ಅರೇಂಜ್ ಮಾಡಿರುವಂಥ ಒಂದು ಸ್ಟಾಲಿಗೆ ಫಸ್ಟ್ ಟೈಮ್ ಬಂದಿರೋವಂಥದ್ದು. ಸೊ ಏನು ಆಪರ್ಚುನಿಟಿ ಅಂತ ಹೇಳಿದ್ರೆ, ಕಲಾ ಮಾಧ್ಯಮದಲ್ಲಿ ನನ್ನ ಇಂಟರ್ವ್ಯೂ ಬರೋದಕ್ಕೆ ಇವರೇ ರೀಸನ್ ಅಂತ ಹೇಳ್ಬೋದು. ಸೊ ನನ್ನ ವೀಡಿಯೋನ ಕಲಾ ಮಾಧ್ಯಮದವ್ರಿಗೆ ಕಳಿಸ್ಕೊಟ್ಟು, ಸೊ ಈ ಥರ ಒಬ್ಬ ವ್ಯಕ್ತಿ ಇದ್ದಾರೆ, ಈ ಥರ ಬದುಕ್ತಾ ಇದ್ದಾರೆ ವೀಲ್ಚೇರಲ್ಲಿ ಅಂತ ಹೇಳಿ ಅವ್ರಿಗೆ ನಮ್ಮ ಗೆಲ್ಪಿಗೆ ಅಂತ ಇವತ್ತು ಒಬ್ಬರು ಬರೀತಾರೆ ಸ್ಪೆಷಲಾಗಿ. ಸೊ ಅವ್ರು ಯಾರು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತೊಂದು ಫಂಕ್ಷನ್ಗೆ ಹೊರಟಿರೋದು, ಹಂಗೆ ಸ್ಟಾಲ್ ಕೂಡ ಇದೆ. ಸೊ ಸ್ಟಾಲ್ನೂ ಬಿಡೋಕ್ಕಾಗಲ್ಲ, ಫಂಕ್ಷನ್ನು ಬಿಡೋಕ್ಕಾಗಲ್ಲ, ಹಾಗಾಗಿ ಎರಡಕ್ಕೂ ಅಟೆಂಡ್ ಮಾಡೋವಂಥದ್ದು. ಸೊ ಇವತ್ತು ಒಂದು ಹಳದಿ ಶಾಸ್ತ್ರಕ್ಕೆ ಹೋಗ್ತಾ ಇರೋವಂಥದ್ದು, ಅದಕ್ಕೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಯೆಲ್ಲೋ ಕಲರ್ ಡ್ರೆಸ್ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾನು ಯಾವತ್ತೂ ಹಾಕೇ ಇಲ್ಲ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ, ಯಾವುದೂ ಯೆಲ್ಲೋ ಕಲರ್ ಡ್ರೆಸ್ಸು ನನ್ನ ಹತ್ರ ಇಲ್ಲವೇ ಇಲ್ಲ. ಫಸ್ಟ್ ಟೈಮ್ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಸೊ ಹೇಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಫುಲ್ಲು ಲೆಂತ್ ಇದೆ ಇದು ಉದ್ದ. ಸೊ ಮೊನ್ನೆ ವೀಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ ನಾನು. ಫುಲ್ ಲಗೇಜು, ಎಲ್ಲ ಲಗೇಜ್ ಕರೆಕ್ಟಾಗಿ ಹಿಡಿತಾ? ಫುಲ್ ಲಗೇಜ್ ಇದೆ ಎಲ್ಲ ಕಡೆ. ಪಾಪು ಮುಂದೆ ಕಡೆ ಕೂರಿಸೋದು ಇವಾಗ. ಆ್ಯಕ್ಚುಲಿ ತುಂಬ ಲಗೇಜ್ ಇದೆ, ಫುಲ್ಲು ಆಟೋದೊಳಗಡೆ ತುಂಬ್ಕೊಂಬಿಟ್ಟಿದೆ. ಸೊ ನಮ್ಮ ಗೆಲ್ಪಿಗೆ ಅಂತ ಇವತ್ತು ಒಬ್ಬರು ಬರೀತಾರೆ ಸ್ಪೆಷಲಾಗಿ. ಸೊ ಅವ್ರು ಯಾರು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಇವರಿಂದ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂತ ಹೇಳ್ಬೋದು. ಸೊ ಏನು ಆಪರ್ಚುನಿಟಿ ಅಂತ ಹೇಳಿದ್ರೆ, ಕಲಾ ಮಾಧ್ಯಮದಲ್ಲಿ ನನ್ನ ಇಂಟರ್ವ್ಯೂ ಬರೋದಕ್ಕೆ ಇವರೇ ರೀಸನ್ ಅಂತ ಹೇಳ್ಬೋದು. ಸೊ ನನ್ನ ವೀಡಿಯೋನ ಕಲಾ ಮಾಧ್ಯಮದವ್ರಿಗೆ ಕಳಿಸ್ಕೊಟ್ಟು, ಸೊ ಈ ಥರ ಒಬ್ಬ ವ್ಯಕ್ತಿ ಇದ್ದಾರೆ, ಈ ಥರ ಬದುಕ್ತಾ ಇದ್ದಾರೆ ವೀಲ್ಚೇರಲ್ಲಿ ಅಂತ ಅವ್ರ ವೀಡಿಯೋದಲ್ಲಿ ಬರೋದಕ್ಕೆ ಒಪ್ಕೊಳ್ತಾರೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಕೇಳಬೇಕು. ಸೊ ನೋಡೋಣ, ಅವರು ಅಂದರೆ ವೀಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಅವರನ್ನು. ಸೊ ಇವಾಗ ಅವರೇ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಹೋಗಿದ್ದಾರೆ. ಸೊ ಇವಾಗ ಇಲ್ಲಿ ಸ್ಟಾಲ್ ಬಿಟ್ಬಿಟ್ಟು ನಾನು ಅಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಹೋಗೋದಕ್ಕಾಗಲ್ಲ. ಸೊ ಹಂಗಾಗಿ ಅವ್ರನ್ನ ಕಳಿಸಿದ್ದೀನಿ. ಏನಪ್ಪ, ನೀವು ಅಜ್ಜಿ ಇರೋದು ಆಟೋದೊಳಗಡೆ. ಸೊ ಹಂಗಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಹೋಗಿದ್ದಾರೆ. 43 ನಂಬರ್ ಸ್ಟಾಲ್ ನಂದು. ಹೌದು, 43 ಕರೆಕ್ಟಾಗಿ. ದೊಡ್ಡ ಸ್ಟಾಲಾ? ಹೌದಾ? ದೊಡ್ಡ ಜಾಗ ಸ್ಪೇಸ್ ಸಿಕ್ಕೈತೆ. ಅಗಳು ಎಲ್ಲ ಜೋಡಿಸ್ಬೋದು ಹಂಗೆ ನೀಟಾಗಿ. 2 ಟೇಬಲು 2 ಚೇರ್ ಕೊಟ್ಟವ್ರು ಅಷ್ಟೇ. ಹೌದಾ? ಹೋಗ್ಬಿಟ್ಟು ಜೋಡಿಸೋಣ. ನಮ್ಮ ಲಂಚಿಂದು, ಬ್ರೇಕ್ಫಾಸ್ಟ್ ಕೊಡ್ತಾರ ನೋಡೋದು. ಸೊ ಇದು ಫಸ್ಟ್ ಟೈಮ್ ನಾನು ಕೆನರಾ ಬ್ಯಾಂಕ್ ಕಡೆಯಿಂದ ಒಂದು ಸ್ಟಾಲ್ನ ಅರೇಂಜ್ ಮಾಡಿರೋವಂಥದ್ದು. ಫ್ರೀ ಸ್ಟಾಲ್ ಇದು. ಏನಪ್ಪ? ಮಿರರ್. ಅಯ್ಯೋ ಬಿಡು, ಮಿರರ್ ಏನು ಅಲ್ಲೇ ನೋಡೋಕ್ಕಾಗುತ್ತಾ? ಸೊ ಕೆನರಾ ಬ್ಯಾಂಕ್ ಕಡೆಯಿಂದ ಅರೇಂಜ್ ಮಾಡಿರೋವಂಥ ಒಂದು ಸ್ಟಾಲಿಗೆ ಫಸ್ಟ್ ಟೈಮ್ ಬಂದಿರೋವಂಥದ್ದು. ಸೊ ನನಗೆ ಅನ್ಕೊಂಡಿರಲಿಲ್ಲ ಇವತ್ತು ಇದೇ ದಿನ 2-3 ಒಂದು ಪ್ರೋಗ್ರಾಮ್ ಆಗಿದೆಯಾ ಅಂದರೆ ಇದೇ ದಿನ 2-3 ಪ್ರೋಗ್ರಾಮ್ ಬಿಟ್ಬಿಟ್ಟಿದ್ದಾರೆ. ಸೊ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸಡನ್ಲಿ ಇದನ್ನು ಬಿಡೋಕ್ಕಾಗ್ತಿಲ್ಲ, ಅದನ್ನು ಬಿಡೋಕ್ಕಾಗ್ತಿಲ್ಲ. ಹಂಗಾಗಿ ಅವ್ರನ್ನ ಎಲ್ಪ್ ಕರೆದಿದ್ದೀನಿ. ಸ್ಟಾಲೆಲ್ಲ ಜೋಡಿಸಾದ್ಮೇಲೆ ಸ್ವಲ್ಪ ಹೊತ್ತಿರಿ, ಒಂದು 2 ಅವರ್ 3 ಅವರು ನಾವು ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತೀವಿ ಅಂತ. ಹಂಗಾಗಿ ಬಂದಿದ್ದಾರೆ ನಮಗೋಸ್ಕರ ಎಲ್ಪ್ ಮಾಡೋದಕ್ಕೆ. ಸೊ ಫಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸೋದವ್ರನ್ನ. ಅದೇನು ಮುಖ ತೋರಿಸೋಕ್ಕಾಗ್ತಿಲ್ಲ ಗೊತ್ತಿಲ್ಲ. ಏನಾಯ್ತು? ಯಾವ ಬಟ್ಟೆ ಹಾಕೊಂಡ್ರು ಚುಚ್ಚುತ್ತದಂತೆ ಮಗುಗೆ. ನೋಡು ಎಲಾಸ್ಟಿಕ್ ತಾನೆ, ಯಾಕೆ ಏನು ಹಿಂಗೆ ಕಷ್ಟ? ಆಯ್ಬಿಡು, ಏನು ಮಾಡೋ ಗೊತ್ತಾ? ಅಲ್ಲ, ಈ ಜೀನ್ಸ್ ತಂದು 2ನೇ ಸಾರಿನೋ 3ನೇ ಸಾರಿನೋ ಹಾಕಿದ್ಯಾ, ಆಗಲೇ ಟೈಟ್ ಆಗಿಬಿಡ್ತಾ. ಇನ್ಮೇಲೆ ಇನ್ನು ಬಟ್ಟೆನೇ ಕೊಡ್ಸಲ್ಲ ನಿನಗೆ, ಬರೀ ಮೈಯಾಗ ಓಡಾಡು.
ಯಾವುದು ಚುಚ್ಚಲ್ಲ ಅವಾಗ. ಹೊಡಿತ್ಯಾ? ಯಾಕೆ ಹೊಡಿತ್ಯಾ? ಮತ್ತೆ ಯಾವ ಬಟ್ಟೆ ಕೊಡ್ಸಿರು ಒಳ್ಳೆ ರಾಮಾಯಣ ಕಣಪ್ಪ. ನಮ್ಗೆ ಯಾವ ಬಳಿಗೆ ಬೇಕಾತಾಗ ಬಟ್ಟೆನ ಕೊಡ್ಸಲ್ಲ. ಒಳ್ಳೆ ಕತೆ. ನನಗೆ ಬೇರೆ ಹೊಟ್ಟೆ ಹಸಿತೈತೆ. ಯಾಕೋ ತುಂಬಾ ಹೊಟ್ಟೆ ಹಸಿತೈತೆ. ತಲೆ ಸುತ್ತೈತೆ ನನಗೆ. ಏ ನಿಜ ಸಖತ್ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಎದ್ಬಿಟ್ಟಿದೆ ಇವತ್ತು. 5 ಗಂಟೆಗೆ ಎದ್ಬಿಟ್ಟೆ ಕಣಪ್ಪ. 5 ಗಂಟೆಗೆ ಎದ್ದು ವಿಡಿಯೋ ಎಡಿಟಿಂಗ್ ಹಾಕಿ ವಿಡಿಯೋ ಅಪ್ಲೋಡೇ ಮಾಡಿಲ್ಲ ಅನ್ಸುತ್ತೆ. ಅಲ್ಲಿ ಬಿಸಿಲಲ್ಲಿ ಬೇರೆ ಅದು ಯಾಕೆ ಮಾಡೋಕ್ಕಾಯ್ತದೆ. ಇರು ಒಂದು ಸ್ವಲ್ಪ ಅಮ್ಮ ದೇವ್ರ ಯಾವಳಗೆ ಬೇಕು. ಬಿಸಿಲಿಗೆ ಹೋಗಿ ಚಾಕೆ ಗೊತ್ತಾಳೆ. ನೀನು ಕರ್ಕೊಂಬರಾಗಿ ಎಲ್ಲೂ ಯಾವಳಗೆ ಬೇಕು. ಈ ಒಂದು ತಲೆನೋವು ಇದು ಡುಮ್ಮಣ್ಣಗೆ ಹಿಡಿತಾ ಇಲ್ಲ. ಮಾಡಲ್ಲ ಆತಾಗಿ ನನಗೆ ಹೋಗ ಕೈಗೆ ಇಡ್ತಾಯ್ತು ಬೀಳ್ಸಿರು ಬೈಲಿ. ಬಟನ್ ಹಾಕಿ ತಕೊಂಡೆ. ಜೋಡಿಸ್ತಾ ಇದ್ದೆ ಸ್ಟಾಲ್ ಜೋಡಿಸ್ತಾ ಜೋಡಿಸಿ ಅಲ್ಲೂ ಜೋಡಿಸಿದ್ವಿ ಎಲ್ಲ. ಎಲ್ಲರೂ ಮುಂಚೆ ನೋಡಿದೀವಿ ನಾವು. ಮಗು ಏನಕ್ಕೆ ಬಂದಿದ್ಯಾ ನೀನು? ಬರೀ ಫುಡ್ ಬಗ್ಗೆ. ಹಾಂ, ಏನೇನು ತಿನ್ಬೇಕು ಹೇಳು? ಸ್ಟಾರ್ಟ್ ಆಗಿಲ್ವಾ? ಸ್ಟಾರ್ಟ್ ಆದ್ರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀಯಲ್ವಾ? ಹಾಂ, ಮಮ್ಮಿ ಅದೇನು ಇದೇನು ಅದೇನು ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇವಾಗ ಹೇಳು, ಬೋರ್ ಹೊಡಿತದೆ ಅಂತ. ಬೋರ್ ಹೊಡಿಯೋದಕ್ಕೆ ಮಮ್ಮಿ ತಲೆ ತಿನ್ಬೇಕಾ? ಮಮ್ಮಿ ತಲೆ ಯಾಕೆ ತಿಂತ್ಯಾ? ಯಾಕೆ ತಿನ್ಬೇಕು ಅಂದ್ರೆ ಯಾಕೆ ಗೊತ್ತಿಲ್ದಿರ ತಲೆ ತಿಂತ್ಯಾ ಮಮ್ಮಿದು? ಮಮ್ಮಿ ಯಾಕೆ ತಲೆ ತಿನ್ನೋದು? ನಾನು ತಿಂತಾ ಇದ್ದೀನ. ಇನ್ನೇನು ತಿಂತಾ ಇದೆಯಾ? ತಲೆ ತಿಂತಾ ಇದ್ದೀನ. ಹೌದು. ಇನ್ನೇನು ತಿಂತಾ ಇದೆಯಾ? ಇನ್ನೇನು ತಿಂತಾ ಇದೆಯಾ? ಏನೂ ತಿಂದಿಲ್ಲ. ಇದು ಯಾಕೆ ತಲೆ ಕೆಡಿಸ್ತಾ ಇದೆ ಮಮ್ಮಿಗೆ? ತಲೆ ನೋದೈತೆ. ನಿನ್ನ ತಲೆ ನೋವಿದ್ರೆ ಬೇರೆಯವ್ರಿಗೆ ಯಾಕೆ ತಲೆ ನೋವಿಸ್ತೀಯಾ? ಏನು ಮಾಡಲಿ ಅಂತ ತಲೆ ಕೆಡ್ಸ್ಕೊಂಬಿಟ್ಟವ್ನು. ಫೋನ್ ಕೊಡ್ತಿಲ್ಲ, ಓಡಾಡಕ್ಕೆ ಆಯ್ತಾ ಇಲ್ಲ. ಮೊದಲನೇದಾಗಿ
ಒಬ್ಬರು ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಸೊ ನಿಜವಾಗ್ಲೂ ಇವರು FB ಫಾಲೋವರು. ಅವತ್ತಿಂದ ಫೇಸ್ಬುಕ್ ಫ್ರೆಂಡಾಗಿ ನನಗೆ ತುಂಬ ಹಣದ ಸಹಾಯ ಮಾಡಿದ್ದಾರಪ್ಪ. ಅಂದರೆ ಎಷ್ಟೋ ಸಾರಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಪೂರ್ವಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಇವರಿಗೆ. ಸೊ ಒಬ್ಬ ಮಗನ ಬೆಳ್ಸೋಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಕಂಪ್ಲೀಟ್ಲಿ ಅರ್ಥ ಆಗಿದೆ ನನ್ನ ಲೈಫು. ಯಾಕಂದರೆ ಇಂಡಿಪೆಂಡೆಂಟಾಗಿ ಅವರು ಅವ್ರ ಮಗನ ಬೆಳೆಸಿ ಇವತ್ತು ಮದುವೆ ಮಾಡ್ತಾ ಇರೋಂಥದ್ದು. ಸೊ ನೋಡೋವಾಗ ತುಂಬ ಖುಷಿಯಾಗುತ್ತಪ್ಪ. ಒಬ್ಬ ಮಗನ ಆ ಮಟ್ಟಕ್ಕೆ ತರೋ ಅಷ್ಟರಲ್ಲಿ ಒಬ್ಬ ತಾಯಿ ಒಬ್ಬರೇ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಸೊ ಇವ್ರ ಜೋಡಿ ನೋಡೋವಾಗ ಅನಿಸುತ್ತೆ, ನೋಡಿ ಅಮ್ಮ ಮಗ ಎಷ್ಟು ಚಂದವಾಗಿದ್ದಾರೆ ಅಂತ. ಸೊ ಇವರು ಮೂಲತಃ ಉಡುಪಿಯವರು. ಸೊ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದು. ಸೊ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು. ನನ್ನ ಕಡೆಯಿಂದ ಶುಭ ಹಾರೈಕೆ. ಇವ್ರ ಮಗ ಲೈಫಲ್ಲಿ 100 ಕಾಲ ಬದುಕಿ ಬಾಳಲಿ, ಇವ್ರ ಸಂಸಾರ ಚೆನ್ನಾಗಿರಲಿ, ಮುಂದೆ ಇವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಯಾಕಂದರೆ ಒಂದು ಒಳ್ಳೆ ಮಾತು ಒಬ್ಬ ಮನುಷ್ಯನಿಗೆ 100 ಪಟ್ಟು ಬಲ ಕೊಟ್ಟಂಗೆ. ಇವರಮ್ಮ ಎಷ್ಟೆಲ್ಲ ಕೆಲವೊಂದು ಪರಿಸ್ಥಿತಿನ ಅನುಭವಿಸಿ, ಕಷ್ಟದ ಕಾಲಗಳನ್ನ ಅನುಭವಿಸಿ, ಎದುರಿಸಿ, ಸಮಾಜದ ದೃಷ್ಟಿಯಿಂದ ಯಾವ್ಯಾವ ಥರ ಒಂದೊಂದು ಮಟ್ಟದಲ್ಲಿ ಬೆಳೆದಿರ್ತೀವಿ ಅನ್ನೋದು ಆಲ್ಮೋಸ್ಟ್ ಸಿಂಗಲ್ ಪೇರೆಂಟ್ಗೆ ಎಲ್ಲನೂ ಗೊತ್ತಿರುತ್ತೆ. ಯಾಕಂದರೆ ಸಮಾಜದಲ್ಲಿ ಎಲ್ಲನೂ ಎದುರಿಸಿ ಬದುಕುವಂಥ ಕೆಪಾಸಿಟಿಲಿ ಆ ಟೈಮಲ್ಲಿ ಇದೆಯಲ್ಲ, ಆ ಮಾತುಗಳನ್ನ ಕೇಳೋದಕ್ಕೆ ತುಂಬಾ ಭಾರವಾಗಿರೋವಂಥ ಒಂದು ಮಾತುಗಳು ಬರ್ತಾ ಇರ್ತವೆ. ಸೊ ಅದನ್ನೆಲ್ಲ ಎದುರಿಸಿ ಇವತ್ತು ಅವ್ರ ಮಗುನ ಒಂದು ಮದುವೆ ಸ್ಟೇಜಿಗೆ ಕರ್ಕೊಂಡು ಬಂದಿದ್ದಾರೆ. ನಿಜ ನೋಡೋವಾಗ ತುಂಬ ಖುಷಿಯಾಗುತ್ತೆ. ಆ ತಾಯಿ ಮಗನಿಗೆ ಇಬ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಹಾರೈಸಿ ಇವ್ರ ಮದುವೆಗೆ. ಇವರು ಜಸ್ಟ್ ನನ್ನ ವೀಡಿಯೋಸ್ನ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇದಷ್ಟೇ ನೋಡಿರೋದು. ನಾನು ಯಾರು ಅಂತ ಸರಿಯಾಗಿ ಗೊತ್ತೂ ಇಲ್ವೇನೋ, ಬಟ್ ವೀಡಿಯೋ ಮೂಲಕ ನಾನೇನು ಅನ್ನೋದನ್ನ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಯಾವ ಥರ ಆರೈಕೆ ಮಾಡಿದರು ಅಂದರೆ, ನಿಜ ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿಗಳು ನಿಜ 100 ಕಾಲ ಬದುಕಬೇಕು. ಅವರು ಒಳ್ಳೆಯದಾಗಲಿ. ಫ್ರಂಟ್ ಸೈಡ್ಗೆ ಮೆಹಂದಿ ಹಾಕಿಸ್ಕೊಂಡಿದ್ದೆ. ಅದು ಒಣಗಾದ ಮೇಲೆ ಕೈ ಹಿಂದೆಗಡೆ ಹಾಕ್ತೀವಿ ಅಂತೇಳಿದರು. ಹಂಗಾಗಿ ಏನು ಮಾಡಿದೆ, ಆ ಗಾಳಿಗೆ ನಾನು ಒಣಗಿಸ್ಕೊಳ್ತಾ ಇದ್ದೆ. ಸೊ ಗಾಳಿ ಒಣಗಿಸಿ ಮತ್ತೆ ಹೋದರೆ ಬ್ಯಾಕ್ ಸೈಡು ಕೈಗೆ ಹಾಕ್ತಾಯಿದ್ರು. ಹಾಗಾಗಿ ವೇಟಿಂಗು. ಮೆಹಂದಿನ ಪ್ರೊಫೆಷ್ನಲ್ ಆಗಿರೋವ್ರ ಕೈಯಲ್ಲಿ ಹಾಕಿಸ್ಕೋಬೇಕು ಅಂತ ತುಂಬ ಒಂದು ಆಸೆ ಇತ್ತು. ಬಟ್ ಆ ಆಸೆ ಫ್ರೀಯಾಗಿ ಈಡೇರಿತು ಅಂತ ಹೇಳ್ಬೋದು. ಹೆಂಗೆ ಹೇಳಿದ್ರೆ, ತುಂಬ ದಿನಗಳ ಆಸೆ ಇದು. ಆ್ಯಕ್ಚುಲಿ ನಾನು ಮೆಹಂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಬಟ್ ನನಗೆ ಸರಿಯಾಗಿ ಹಾಕೊಳ್ಳೋದಕ್ಕೆ ಬರೋಲ್ಲ. ಬಟ್ ಹಾಕ್ತೀನಿ ಒಂದು ಮಟ್ಟಕ್ಕೆ. ಬಟ್ ಅಷ್ಟೊಂದು ಪ್ರೊಫೆಷ್ನಲಾಗಿ ಹಾಕೊಳ್ಳೋಕ್ಕೆ ಬರೋಲ್ಲ. ಬಟ್ ಹಾಕಿಸ್ಕೋಬೇಕು ಅನ್ನೋದು ಎಲ್ರಿಗೂ ಹೆಣ್ಮಕ್ಳುಗಳಿಗೆ ಆಸೆ ಇರುತ್ತೆ. ಮೆಹಂದಿ ಈ ಥರ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿರೋರ ಹತ್ರ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹಾಕ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ಇಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಬಂದಾದಮೇಲೆ ತುಂಬ ಖುಷಿಯಾಯಿತು ಅದೊಂದು ವಿಷಯ. ಸೊ ಅಂದ್ಕೊಂಡೆ ನಿನ್ನೆ ರಾತ್ರಿ ನಾನು ಇವಾಗ ಒಂದು ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೀನಿ, ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಆ ಆಸೆ ಈಡೇರಿತು. ಸೊ ಯಾವತ್ತಾದರೂ ಅಂದ್ಕೊಂಡ್ರೆ ಅದನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ಳಿ. ಯಾಕಂದರೆ ಮತ್ತೆ ಅದು ಸತ್ಯ ಆಗುತ್ತೆ. ಹಾಗಾಗಿ ನೆಗೆಟಿವನ್ನ ಆಲ್ಮೋಸ್ಟ್ ಅದನ್ನು ಬಿಟ್ಬಿಡಿ. ನೆಗೆಟಿವ್ ಅಂದ್ಕೊಂಡು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಊಟ ಮಾಡುತ್ತೆ, ನೋಡ್ಕೊಂಬಿಡ್ರಿ ಎಷ್ಟು.
ಮಾಡಿಸಿದ್ರಾ? ಸಬ್ಸ್ಕ್ರೈಬ್ ಮಾಡಿಸಿದ್ರಾ? ಹೌದಾ? ಇನ್ನೂ ಇನ್ನೊಂದು ಇಬ್ರು ಮೂವರ್ಗೆ ಇದನ್ನ ಮಾಡಿಸ್ಬೇಕಾಗಿತ್ತು. ಕೊಡ್ತೀರಾ? ನಿಮಗೆ ಐಡಿಯಾ ಇರುತ್ತೆ ಚೆನ್ನಾಗಿ. ಟಚ್ ಆಗಲ್ಲ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಯ್ತಾ? ಮಾಡೋ ಏನಾದರೂ ಶೇಪ್ ಮಾಡೋದು, ಒಳ್ಳೆ ಶೇಪ್ ಮಾಡೋದು. ರಾಮ सेम कराड पण आधी पण ನನಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ? ಸ್ವಲ್ಪ ಟಾರ್ಚರ್ ತಗೋ, ಸ್ವಲ್ಪ ತಗೋ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೂ. ಮೆತ್ತಗಿದಾನೆ ಒಳ್ಳೆ ರಾಬಿಟ್ ಮಾಂಸ ಇರುತ್ತೆ ಹಿಂಗೆ ಮೆತ್ತಗೆ. ನೀನು ನನಗೆ ಹಿಂಗೆ ಮಾಡ್ತೀಯ ತಾನೆ? ಮಮ್ಮಿ ಆಮೇಲೆ ಏನು ಮಾಡ್ತೀಯ? ಪಾರ್ಟ್ ಮೇಕಿಂಗ್ ಮಾಡ್ಬೇಕಾದ್ರೆ ಹಾಂ, ಹಿಡ್ಕೊಂಡು ಹಿಂಗೆ ಅಂದ್ಬಿಟ್ಟಪ್ಪ, ಅದು ನಗು ಬಂದ್ಬಿಡ್ತ ಅಲ್ಲಿ. ಏನು ಮುರ್ದಾಕ್ಬಿಟ್ಟೇನಾ? ಮುರಿದಾಕ್ದ ಫಸ್ಟು, ಆಮೇಲೆ ಲೇಟ್ ಅದು. ಹಾಂ, ಆಮೇಲೆ ಕರೆಕ್ಟಾಗಿ ಎಷ್ಟು ಎಲ್ಲರಿಗಿಂತ ದೊಡ್ಡ ರೈಸರ್ ನಾನೇ ಮಾಡಿರ್ತಾನೆ. 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ನಾನು. ಫ್ರೀ ಫ್ರೀ ಫ್ರೀ. ಕಲ್ತ್ಕತಿಯಾ? ಹಾಂ, ನಿಜ ಕಲ್ತ್ಕತಿಯಾ? ಬಿಡ್ದಿಗೆ ಹೋಗ್ಬೇಕು. ಬಿಡ್ದಿ? ಬಿಡ್ದಿ. ಆಯ್ತು. ಹಾ? ಕರೀಚಾ? ಹ್ಞೂ. ಏಯ್ ಬಿಡು, ಇದು ಮಾಡೋದು ಬಿಟ್ಟು. ಸ್ಕೂಲ್ ಮಾಡಿ ಸ್ಕೂಲ್ ಮಕ್ಳು ಕಳ್ಸಲ್ಲ ಬೇರೆಯವ್ರಿಗೆ. ನಾನು ಕರೆದಿದ್ರು, ನಾನು ಹೋಗಿಲ್ಲ ಅಷ್ಟೇ. 6 ತಿಂಗಳು ಫ್ರೀ ಕೊಡ್ತಾರೆ ಕ್ಲಾಸ್. ಹೋಗಂడి ಎಲ್ಲಿಗೆ ಹೋಗಲಿ? ಅಲ್ಲಿಗೆ ಏನಕ್ಕೆ? ಅಲ್ಲಿ ಹೋಗೋಣ ಬಾ ನಾವು. ಅಲ್ಲಪ್ಪ, ನೀನು ಊಟ ಹಾಕೋರು, ನಾನು ಹೋಗ್ಬಿಟ್ರೆ ಅದು ಕಲಿಯೋಕ್ಕೆ. ಅಲ್ಲ, ಊಟ ಹಾಕ್ಬಿಟ್ರೆ ಇನ್ಯಾಕೆ ಮುಟ್ತೆ? ಅದಕ್ಕೆ ಅದು ಆಫ್ ಕಟ್ಟಾಗಿದ್ದು. ಈ ಕಿವಿನ ಮುಟ್ಬೇಡ, ಕಟ್ಟಾಯ್ತದೆ. ಸುಮ್ಮನೆ ಇರೋ ಪೂರ್ವಿ, ಏನಂತ ಅರ್ಥ ಕೊಡು ಪೂರ್ವಿ, ಬಿಡುತ್ತಾ? ಇದು ಹಿಂಗೆ ಮಾಡ್ತೀನಿ ಸ್ವಲ್ಪ ಕೊಡಿ, ಅವ್ನಿಗೊಂದು ಸ್ವಲ್ಪ ಟಾರ್ಚರ್ ಕೊಡಿ ಹೇಳ್ತೀನಿ, ತಗೊಂಡು ಕೊಡಿ ಹೇಳ್ತೀನಿ. ಬಿಡ ಪೂರ್ವಿ, ಇರು ಸ್ವಲ್ಪ ಹಿಡ್ಕೊಳ್ಳಿ ಹೇಳ್ತೀನಿ, ಹಿಡ್ಕೊಳ್ಳಿ. ಕಿವಿ ಹೋಯ್ತು, ಅಮ್ಮ ಗಾಯ ಆಗೈತೆ. ಬಿಡು, ಹಿಡ್ಕೊಳ್ಳಿ ಹೇಳ್ತೀನಿ. ಯಾವಾಗಾದ್ರು ಲೈವ್ ಹೋದ್ರೆ ಹಿಂಗೆ ಟಾರ್ಚರ್ ಕೊಟ್ರೆ ಹೆಂಗಪ್ಪ? ಬಾಬಾ ಅತಿಥಿ ಮಾಡ್ತೀಯಾ? ಕೊಡ್ತೀಯ? ಟಾರ್ಚರ್ ಕೊಡ್ತೀಯಾ? ಹಾಂ, ನಿಮ್ಮ ಅಪ್ಪನ ಜೊತೆ ಕಳಿಸ್ಬಿಡ್ತೀನಿ. ನೀವು ನನ್ನ ಹಿಡಿತೀರಾ? ಇವ್ರಪ್ಪ ತುಂಬ ಸ್ಮಾರ್ಟು. ಗುಂಡ ಏನು ಮಾಡ್ತಾವನು ಅಂತ ಎದ್ದು ಬಿದ್ದು ಬಂದಿದ್ದಾಯಿತು. ಸೊ ಇವಾಗ ಬಂದು ಮನೆಯೆಲ್ಲ ಸ್ವಲ್ಪ ಇದನ್ನು ಮಾಡಿದ್ದ, ಕ್ಲೀನ್ ಮಾಡಿ. ಇವಾಗ ಅವನಿಗೆ ಸ್ವಲ್ಪ ರೈಸ್ ಮಾಡಿದ್ದೆ ಬೆಳಗ್ಗೆನೆ, ಅದಕ್ಕೆ ನಾನು ಸ್ವಲ್ಪ ಇದನ್ನು ಮೊಸರು ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ. ಇವಾಗ ಅವನಿಗೆ ಹಾಕ್ಬಿಟ್ಟು ಅವನ್ನ 1-2 ರೌಂಡ್ ಹೊಡೆಸಿದ್ದಾಯಿತು ಆಚೆ ಕಡೆ. ಪಾಪ ಬೆಳಗ್ಗೆಯಿಂದ ಯಾರೂ ಇಲ್ವಲ್ಲ, ಬೇಜಾರಾಗ್ಬಿಟ್ಟೈತೆ ಅವನಿಗೆ. ಪೂರ್ವಿ ಕಾಲು ಹಿಡ್ಕೊಂಡು ನೇತಾಡ್ತಾ ಇದ್ದ. ವಾಷಿಂಗ್ ಮಿಷಿನಿಗೆ 2 ಮ್ಯಾಟ್ ಇತ್ತು, ಎಲ್ಲ ಗಲೀಜು ಮಾಡಿದ್ದ. ಎಲ್ಲ ಒಂದು ಸಾರಿ ತೊಳೆದ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ ನೀಟಾಗಿ 15 ಮಿನಿಟಿಗೆ ಇಟ್ಟಿದ್ದೀನಿ. ಸೊ ವಾಶ್ ಆಗುತ್ತೆ ನೀಟಾಗಿ. ಸೊ ಅದಾದಮೇಲೆ ಒಣಗಾಕಿ
ಇವನಿಗೆ ಊಟ ಕೊಟ್ಟು ನಾವು ಊಟ ಮಾಡ್ಕೊಂಡು ಬಂದು ಆಲ್ರೆಡಿ. ಸೊ ಮಲ್ಕೋಬೇಕು ಇವಾಗ, ಸಾಕಾಗ್ಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.